ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಮೀಕ್ಷೆಗೌಡ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲಲ್ಲಿ ನಾನು ಹುಣಸೆಹಣ್ಣು ಚಾಕ್ಲೇಟ್ ಹೇಗೆ ಮಾಡೋದು 5 ಮಿನಿಟ್ಸಲ್ಲಿ ಅಂತ ನೋಡೋಣ. ಬನ್ನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿ. ಸೊ ಈಗ ಮೊದಲನೇದಾಗಿ ಇಲ್ಲಿ ಜೀರಿಗೆ ತಗೊಂಡಿದ್ದೀನಿ 2 ಸ್ಪೂನ್, ಮತ್ತು ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ. ಇದು ಚಿಲ್ಲಿ ಪೌಡ್ರ್ ಮತ್ತು ಸಾಲ್ಟ್, ಐಸ್ ಕ್ರೀಮ್ ಸ್ಟಿಕ್, ಇದು ಜಜ್ಸರಲ್ಲ ಅದು ತಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಈ ಜಜ್ಜೆ ಮನೆಗೆ ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಲ್ಲ ಅದನ್ನ ಹಾಕಬೇಕು. ಸೊ ಇವಾಗ ನೀಟಾಗಿ ಪುಡಿ ಮಾಡ್ಕೋಬೇಕು. ಈ ಕಲ್ಲಲ್ಲಿ ಜಜ್ಕೊಂಡು ಪುಡಿ ಮಾಡ್ಕೋಬೇಕು. ಸೊ ಈಗ ನಾನು ಜಜ್ಜಿ ಈ ಥರ ಇಟ್ಕೊಂಡಿದ್ದೀನಿ, ಚೂರಾದರೂ ಸಾಕು. ಸೊ ಇವಾಗ ಇದೆ ಅದಕ್ಕೇ ಮತ್ತೆ ಜೀರಿಗೆ ಹಾಕ್ಕೊಂಡು ಕುಟ್ಟಿರೋ ಜೀರಿಗೆನ ನೋಡಿ. ಸೊ ಇವಾಗ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ನೋಡ್ತಿರೋದ್ರಲ್ಲಿ. ಸೊ ಇವಾಗ ಇದೆರಡು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಜಜ್ಕೋಬೇಕು. ಸೊ ಇದನ್ನ ಲೈಟಾಗಿ ಜಜ್ಕೊಬೇಕು ಹುಣಸೆಹಣ್ಣನ್ನ. ಅದಾದಮೇಲೆ ಉಪ್ಪು ಖಾರ ಏನಿರುತ್ತಲ್ವ ಇದಕ್ಕೆ ಹಾಕಬೇಕು ನೋಡಿ. ಸೊ ಇವಾಗ ಇದೆರಡನ್ನೂ ನೀಟಾಗಿ ಜಜ್ಕೊಬೇಕು, ಮೂರನ್ನು ನೀಟಾಗಿ. ಸೊ ಇವಾಗ ಇದಕ್ಕೆ ನಾನು ಚೂರು ನೀರು ಹಾಕೋತೀನಿ, ನೀರು ಹಾಕೊಂಡು ಜಜ್ಬೇಕು. ಸೊ ನೋಡಿ ಇವಾಗ ರೆಡಿ ಆಗಿದೆ ಇದು. ಸೊ ಇವಾಗ ಸರ್ಕಲ್ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಹಂಗಿರ್ತಿಲ್ಲ. ಸೊ ಅದನ್ನ ಬೇಕಾದ್ರೆ ತಿನ್ಬೇಕಾದ್ರೆ ಅದು ಹಚ್ಕೊಂಡು ತಿನ್ಬೋದು. ತುಂಬ ಸಖತ್ತಾಗಿ ನೋಡ್ತಾ ಇರೋದು ಇಲ್ಲಿ ಬಾಲ್ ಥರ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ನ ಹಾಕಬೇಕು. ಬನ್ನಿ. ಸೊ ಈಗ ನಾನು ಇವಾಗ ಐಸ್ ಕ್ರೀಮ್ ಸ್ಟಿಕ್ ತೊಗೊಂಡಿದ್ದೀನಿ. ಸೊ ಈಗ ಈ ಉಂಡೆ ಇದೆಯಲ್ಲ, ಈ ಉಂಡೆನ ಇಲ್ಲಿ ಸ್ಟಿಕ್ ಮಾಡೋದಷ್ಟು. ಯಾವ ಶೇಪ್ ಬೇಕು ನಾವು ನೋಡ್ತಿರ್ಬೋದು. ಸೊ ಈಗ ನಾನಿಲ್ಲಿ ಹುಣಸೆಹಣ್ಣು ಚಾಕ್ಲೇಟ್ ಮೀನ್ಸ್ ಎಮ್ಮಿನ ರೆಡಿ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಸಕ್ಕತ್ತಾಗಿದೆ. ಸೊ ಇದನ್ನ ನೀವು 5 ನಿಮಿಷದಲ್ಲಿ ಮಾಡ್ಕೋಬೋದು. ಸೊ ಇದು ಇನ್ನೊಂದು ರೆಸಿಪಿ ಇದೆ. ಸೊ ಇನ್ನೊಂದು ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.